ಇಲ್ಲಿ ಜೀವಾಮೃತ ಹಂಗೆಲ್ಲ ಮಾಡೋದು ಇಲ್ಲೇ. ಇದು ಕೋಳಿದಿರ್ಬೋದು. ಏನಾಯ್ತು ಏನ್ ಹೆಸರು ಹೇಳಿದೀಪ? ಏನ್ ಹೆಸರು? ಅಭಿನಯ. ಇದ್ರಾಗ ಯೂಟ್ಯೂಬ್ನಾಗ ಅಲ್ಲಿ ನೋಡಿ ಸುಮ್ಮನೆ ಹಂಗೆ ಅಂದ್ರೆ ಮೋಸ್ಟ್ಲಿ ಅಗ್ರಿ ಬ್ಯಾಕ್ ಗ್ರೌಂಡ್ ಇರ್ಬೇಕು, ಅಗ್ರಿಕಲ್ಚರ್ ಡಿಗ್ರಿ ಬ್ಯಾಕ್ ಗ್ರೌಂಡ್ ಇರ್ಬೇಕು, ಆ ಥರ ಏನು ಹೇಳ್ತಾರ ಅಂತ ಮಾಡಿದ್ವಿ. ಇಲ್ಲಿ ಬಂದು ನೋಡಿದ್ಮೇಲೆ ನಿಜವಾಗ್ಲೂ ನೀವು ರೈತ ಮಹಿಳೆನೇ. ಇಲ್ಲ, ನೀವು ಒಂದು ಮಣ್ಣಲ್ಲಿ ದುಡಿತಾ ಇದ್ರಿ ಕಂಪ್ಲೀಟ್ ಆಗಿ. ಯಾಕಂದ್ರೆ ಸರ್ ನಾನೇನಂತೀನಿ, ಹೆಚ್ಚಾನೆ ಯಂಗ್ಸ್ಟರ್ಸಿಗೆ ಯಾಕೆ ಬಾ ಅಂತೀನಂದ್ರ ಯೂಟ್ಯೂಬ್ ಒಳಗ ಫೇಸ್ಬುಕ್ ಒಳಗ ಕಲರ್ಫುಲ್ ಪಿಕ್ಚರ್ಸ್ ತೋರಿಸ್ತಾರ. ನಮ್ ಹೊಲದೊಳಗ್ ಬಂದ್ರೆ ನಾ ಬಿದ್ದಿದ್ದು ನೋಡ್ಬೋದು, ಎದ್ದಿದ್ದು ನೋಡ್ಬೋದು. ಇದು ಸತ್ಯ ಅಲ್ಲ, ಇಲ್ಲಿ ಇವಾಗ ಗೊತ್ತಾಗಿದೆ ಅಲ್ಲ, ಇದು ಸತ್ಯ. ಇಲ್ಲಿ ಹಿಂಗೆಲ್ಲ ನಿಂತು ನಾವ್ ಮಾಡಿ ಅವಾಗೆ ಜೀವನ ರೀ ಕಾಣ್ತೈತಿ ಸರ್. ಚಲೋ ಆದ್ರೆ ಭಯಾನಕ ಇರ್ತದ್ರಿ ಸತ್ಯ. ಅದಕ್ಕೆ ನಿಮ್ಗೆಲ್ಲ ಇಲ್ಲಿ ಬಾ ಅಂತ ಯಾಕೆ ಹೇಳ್ತೀನಿ ನಾನು ಇದಕ್ಕೆ, ಯಾಕಂದ್ರೆ ನಮ್ಮ 45 ಡಿಗ್ರಿ ಟೆಂಪರೇಚರ್ ಒಳಗೆ ಈ ಜರ್ನಿ ಭಾಳ ಟಫ್ ಇತ್ತು ಸರ್. ಆಮೇಲೆ ನೀರಿಲ್ಲ, ಬಹಳ ಕಷ್ಟ ಇತ್ತು ಇದು. ಅದಕ್ಕೆ ನಿಮ್ಗೆ ಇಲ್ಲಿ ಬರ್ರಿ, ಇದು ನೋಡ್ರಿ. ಆಮೇಲೆ ಒಂದ್ ಮಾತು ಹೇಳ್ತೀನಿ ಸರ್, ಯಾರು ಕೈ ಹಿಡ್ಕೊಂತಾರೋ ಬಿಡ್ತಾರೋ ಗೊತ್ತಿಲ್ಲ, ಭೂಮಿ ತಾಯಿ ಕೈ ಬಿಡಲ್ಲ ಸರ್. ನಾನು ಅಷ್ಟು ಹೇಳ್ತೀನಿ, ಸ್ವಲ್ಪ ತಾಳ್ಮೆ ಬೇಕು. ಯಾಕಂದ್ರೆ ನಾನು 5 ರೂಪಾಯಿಲೇ ಬಂದು ಯಾವತ್ತು ಲಕ್ಷ ನೋಡಿಲ್ಲ ಸರ್. ಇವತ್ತು ಲಕ್ಷ ತೋರಿಸಿದ್ದು ಭೂಮಿ ತಾಯಿ ಸರ್. ಆಮೇಲೆ ರಿಲೇಟಿವ್ಸ್ನು ನಮ್ಮ ಅಕ್ಕ ತಂಗಿ ಇಬ್ರು MNC ಒಳಗೆ ಕೆಲಸ ಮಾಡ್ತಾರ್ರಿ. ಜಗತ್ತು ಅವ್ರಿಗೆ ನೋಡುವಂಥ ದೃಷ್ಟಿ ಬೇರೆ ಇತ್ತು, ಅವ್ರ ಮಕ್ಳಿಗೆ ನೋಡುವಂಥ ದೃಷ್ಟಿ ಬೇರೆ ಇತ್ತು ಸರ್. ಇವತ್ತು ಬೇರೆ ಇದೆ, ಆ ಮಾತು ಬೇರೆ. ಆದರೆ ನನಗೆ ನೆಲ ತೋರಿಸ್ತಿದ್ರಿ ಸರ್ ಕೂಡಂತ, ಅವ್ರಿಗೊಂದು ಚೇರ್ ಕೊಡ್ತಿದ್ರು. ಯಾಕಂದ್ರೆ ನನಗೆ ಗೊತ್ತಿದೆ ಸರ್ ಆ ನೋವು, ಅದು ನನ್ನ ನೋವಲ್ಲ ಸರ್, ಎಲ್ಲ ರೈತ ಮಹಿಳೆಯರ ನೋವು ಇರ್ತದೆ. ಅವರಿಗೋಸ್ಕರ ನಾ ಈ ಎಫರ್ಟ್ ಹಾಕಿದ್ದು ಸರ್. ಬಿಕಾಸ್ ಐ ಫೇಸ್ ದ ಹ್ಯೂಮಿಲೇಷನ್ಸ್. ಐ ನೋ ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಫ್ಯೂಚರ್ ಆಫ್ ಎ ಫಾರ್ಮರ್ ವುಮೆನ್. ಸೊ ಐ ನೋ ನಾ ಇದನ್ನ ಯಾಕೆ ಎಫರ್ಟ್ ಹಾಕಿದೆ ಅಂದ್ರೆ ಇದಾಗಬಾರ್ದು ಅಂತ ಸರ್, ಬೇರೆ ಯಾರಿಗೂ ಬರಬಾರ್ದು. ಆಮೇಲೆ ಒಂದು ಪಾಠ ತರನು ಇರುತ್ತೆ, ಲೆಸನ್ಸ್. ಬೆಟ್ಟದ ನೆಲ್ಲಿಕಾಯಿ ಸರಿ, ನೀವು 3 ವರ್ಷಕ್ಕೆ ಚಾಲು ಸರಿ. 3 ವರ್ಷಕ್ಕೆ ಈ ಸಲ ಒಂದೊಂದ್ ಗಿಡಕ್ಕೆ 30 kg ತನ ಬಂದವ್ ಸರ್. ಎಲ್ಲಿ ಕಡಿಮೆ ಕಾಯಿ ಹೆಚ್ಚಿಗೆ ಸರ್, ಅಷ್ಟು ಬರ್ತಾವ. ಸೀತಾಫಲಕ್ಕೆ ಹೆಂಗ್ ಮಾರ್ಕೆಟ್ ಮಾಡ್ತಾ ಇದ್ರಿ ಸರ್? ಗೋಲ್ಡನ್ ವೆರೈಟಿ ಸೀತಾಫಲ ಅಂತೂ ನಿಮಗೆ 150 ರೂಪಾಯಿ ಕೆಜಿ ತನ ಐತ್ರಿ. 5 ಬೀಜ ರೀ, ಒಂದ್ ಹಣ್ಣು 1 kg. ನೀವು ಹೈದರಾಬಾದ್, ಆಮೇಲೆ ಬೆಳಗಾವ್, ಬೆಂಗಳೂರು, ಆಮೇಲೆ ಅದು ಒಂದ್ ಹಣ್ಣು 1 kg ಬರ್ತೈತಿ ಸರ್. ಆಮೇಲೆ ಬೀಜ ಬರೀ 5 ಇರ್ತದ್ರಿ ಗೋಲ್ಡನ್ ವೆರೈಟಿ. ನೀವು ಯೂಟ್ಯೂಬ್ ಒಳಗ ಚೆಕ್ ಮಾಡಿ ನೋಡ್ರಿ, ಕಸ್ಟರ್ಡ್ ಆಪಲ್ ಗೋಲ್ಡನ್ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದ ಫೀಚರ್ಸ್ ಎಲ್ಲ. ಬಾಳ ಡಿಮಾಂಡ್ ಇದೆ ಸರ್ ಅದು. ಹ್ಞೂನ್ರಿ ಸರ್, ಅದು ಸೀತಾ ನಮ್ ಬಾಲಾನಗರ್ ಸರ್. ಅದು ಏನಿದೆ ಅಂದ್ರೆ ನಾವು ಅದು ಹಣ್ಣಾದಾಗ ಒಂದೇ ಸಾರಿ ಬಂದ್ಬಿಡುತ್ತೆ, ಯಾರು ತಗೊಳ್ಳೋರು ಇರೋದಿಲ್ಲ. ಒಂದು 500 ರೂಪಾಯಿ, 1000 ರೂಪಾಯಿ ಯಾರೋ ಬರ್ತಾರ ಇದು ಮಾರೋರು ಕಿರುಕುಳ, ಒಂದೇ ಸಾರಿ 200 ರೂಪಾಯಿ 100. ಈಗ ಏನಾಗಿದೆ ಕಾಯಿ ತಗೋರ ಮಾಡೋದ್ರಿಂದ ಮತ್ತೆ ಇದು ಮಾರ್ಕೆಟ್. ಅದಕ್ಕೆ ಸರ್ ನಾ ಏನ್ ಇದು ಇದು ಬಾಲನಗರ ಇದನ್ನು ಬೆಳೀರಿ ಸರ್. ಆದ್ರೆ ಕಸ್ಟರ್ಡ್ ಆಪಲ್ ಏನು ಇದು ನಾನೇನ್ ಹೇಳಿದೆ ಸರ್, ಇದು ಕ್ವಾಲಿಟಿ. ಅದು ಹುಳ ಇರ್ತದಲ್ಲ ಮೇಡಮ್, ನೀವು ಹೇಳೋದು ಇಲ್ರಿ ಸರ್. ಹುಳಿಯಾಗ ತರ್ತೀವಿ ನಾವು ಯಾವಾಗಾರ 150-120 ರೂಪಾಯಿ ಕೆಜಿ ಕೊಡ್ತಾರೆ. ಇಲ್ಲ ಸರ್, ಸಹನ ಅರ್ಕ ಹೇಳಕತ್ತೀರಿ ನೀವು. ಹಿಂಗಿರ್ತದ್ರಿ ಅದು, ಮ್ಯಾಲಿಗೆ ಪದ್ರ ಇರ್ತದ್ರಿ. ಇದು ಹಂಗಿರುದಿಲ್ರಿ ಸರ್. ನಮ್ ಸಾದಾ ಸೀತಾಫಲ್ನ ರೀ ಸರ್ ಇದು. ಅದ್ರೊಳಗೆ ಹುಳ ಬರಲ್ಲ, ಏನೇನು ಬರೋದಿಲ್ಲ ಸರ್. ಆಮೇಲೆ ನಿಮ್ಗೆ ಕಡಿಮೆ ಅಂತ 100 ರೂಪಾಯಿ ಮೇಲೆ ಐತಿ, ಕಡಿಮೆ ಇಲ್ರಿ. ಬೆಳಗಾವ್ ಮಾರ್ಕೆಟ್ 300 ರೂಪಾಯಿ ಮಾರೈತ್ರಿ ಹೋದ್ಸಲ ಕೆಜಿ ರೀ, ಗಣಪತಿ ಹಬ್ಬಕ್ರಿ ಸರ್. ಹಂಗೇನಿಲ್ರಿ, ಇದು ಬೆಳಿಬಾರ್ದದ. ಆದ್ರೆ ಗೋಲ್ಡನ್ ಇಲ್ಲ ಸರ್, ನಮ್ಮಲ್ಲಿ ಬಾಲನಗರ್ ಸರ್. ಈಗ ಹೊಸದಾಗ ನಾವು 500 ಗಿಡ ಗೋಲ್ಡನ್ ಹಚ್ಚಿವ್ರಿ ಸರ್. ಇವ್ರು ಆಕ್ಚುಲಿ ಮೇನ್ ಬಿಸ್ನೆಸ್ ಬಂದ್ಬಿಟ್ಟು ಸ್ಯಾಂಡಲ್ಪ, ಬಟ್ ಇದು ಎಲ್ಲ ಮಿಕ್ಸ್ಡ್ ಅವಾಗ ಈ ಸಲ ಮಾವು ಏನೈತಿ 18 ಟನ್ ತೆಗೆದ್ವಿ ನಾವು, ದೊಡ್ಡ ಮಾವಿನ ಗಿಡ. ಅದ್ರೊಳಗ ನಮ್ ಬಂಗನ್ಪಲ್ಲಿ ಐತಿ ಸರ್. ಆಮೇಲೆ ಇದು ಮಲ್ಲಿಕ ಐತಿ ಸರ್. ಆಮೇಲೆ ಅಲ್ಫಾನ್ಸೋ ಸರ್. ಅಲ್ಫಾನ್ಸೋ ರೇಟ್ ಇರುತ್ತೆ, ಬಂಗನ್ಪಲ್ಲಿಗೆ ಇರೋದಿಲ್ಲ. ಅಯ್ಯೋ ಸರ್, ನಾವು ಬಂಗನ್ಪಲ್ಲಿ 40 ರೂಪಾಯಿ ಕೆಜಿ ನಮ್ ಬಾಕ್ಸ್ ಮಾಡೇ ಕೊಟ್ಟಿವ್ರಿ. 40 ರೂಪಾಯಿ ಕೆಜಿ. ಆಮೇಲೆ ಕೀಪಿಂಗ್ ಕ್ವಾಲಿಟಿ ಸರ್. ಮಲ್ಲಿಕಾ 140 ರೂಪಾಯಿ ತನಕ ಕೊಟ್ಟಿವ್ರಿ ಸರ್. ಇಲ್ಲ ಸರ್, ಬಾಳ ಮಾರ್ಕೆಟ್ ಐತಿ ಸರ್. ಆಮೇಲೆ ನಮ್ ದಶಹರಿ ಸರ್. ಮೇಡಮ್, ಈಗ ಮ್ಯಾಂಗೋ ಅಂತ ತಕ್ಷಣ ಅದಕ್ಕೆ ಹುಳು ಅದೆಲ್ಲ ಸಹಜ. ಅದು ಆಲಿಕಲ್ ಬಿತ್ತು, ಅದು ಕೆಟ್ಟು, ಹಂಗ ಆಲಿಕಲ್ದು ಓಕೆ ಪರವಾಗಿಲ್ಲ, ಅದು ನೈಸರ್ಗಿಕ. ಅದೇನು ಮಾಡೋದು ಬಾಳ. ನೀವೀಗ
ನೀವ್ ಇಲ್ಲಿ ಗಾಳಿ ಐತ್ರಿ, ಇಲ್ಲಿ ಒಳಗ್ ಹೋಗ್ರಿ ಒಂದ್ ಸ್ವಲ್ಪ ಗಾಳಿ ಬಡಿಯಲ್ಲ ಓಕೆ, ಆ ತರ ನೀವು ಡೆನ್ಸ್ ಫಾರೆಸ್ಟ್ ಸಿಸ್ಟಮ್ ಅಲ್ಲಿ ಅಂತ ಏನೂ ಆಗಿಲ್ಲ ಅಂತ. ಸರ್. ನಾವು ಇದು ಮಾಡಿ ಬೆಳೆಸಿರ್ತೀವಲ್ಲ ಬರೀ ಅದನ್ನೇ ಬೋರಾನ್ ಡೆಫಿಷಿಯನ್ಸಿ ಬೋರಾನ್ ಡೆಫಿಷಿಯನ್ಸಿ. ಆಲ್ವೇಸ್ ಯಾವಾಗ ಫಲ ಉದ್ರಾಕತ್ತಂದ್ರೆ ಬೋರಾನ್ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ ಕೊಟ್ಬಿಡ್ಬೇಕು ಸರ್. ಸಾಯಿಲ್ ಅಪ್ಲಿಕೇಶನ್ ಆದ್ರೂ ಕೊಡ್ರಿ, ಫಾಲಿಯರ್ ಸ್ಪ್ರೇ ಆದ್ರೂ ಕೊಡ್ರಿ, ಅದೇನ್ ಪ್ರಾಬ್ಲಮ್ ಆಗುತ್ತೆ, ಅದೇನ್ ಪ್ರಾಬ್ಲಮ್ ಅಂದ್ರೆ ನೀವು ಸೀತಾಫಲಕ್ಕೆ ಮಾರ್ಕೆಟ್ ಎಲ್ಲಿ ಮೇಡಮ್? ಸರ್ ನೀವು ಹೈದರಾಬಾದ್ ತಗೊಳ್ರಿ, ಬೆಳಗಾವ್ ತಗೊಳ್ರಿ, ಬೆಂಗಳೂರು ತಗೊಳ್ರಿ. ನಾನು ಹೈದರಾಬಾದ್ ಕೊಟ್ಟೆ ಸರ್, 65 ರೂಪಾಯಿ ಕೆಜಿ ಕೊಟ್ಟೆ ಸರ್ ಈ ಗಣಪತಿ ಹಬ್ಬಕ್ಕೆ. ಅಂದ್ರೆ ಅದರ ಗ್ರೇಡಿಂಗ್ ಮಾಡ್ತಾರೆ? ಇಲ್ಲ ಸರ್, ಅವ್ರು ತಗೊಂಡ್ಬಿಡ್ತಾರೆ ಸರ್. ಅವ್ರ ಕಾಯಿ ಡಾರ್ಗಾಯಿ ಸರ್, ಇವತ್ತೇ ಮೂವ್ ಬಂದದಂದ್ರೆ ಅಲ್ಲಿಂದ 15 ದಿವಸ ತನ ಇರ್ತೈತೆ ಸರ್, ಕೊಳಿದಿಲ್ರಿ ಸರ್. ನೀವು ಪೂರಾ ಹಣ್ಣಾದಾಗ ಮಾಡಬೇಡ್ರಿ ಸರ್, ಅದು ಹೇಳ್ತೀವಿ. ಅದು ಹೆಂಗ್ ಹೊಡಿತಿದ್ರಿ ಆಗಲೇ? ಹಳದಿ ಬಣ್ಣ ಸ್ವಲ್ಪ ಅವಾಗ ಬೇರೆ ಕಾಣ್ತೈತಿ. ಹಳದಿ ಬಣ್ಣ ಬರ್ತದ ಬರ್ತೈತಿ. ಅದು ಆ ಟೈಮ್ ನೀವು ಹಂಗ್ ಮಾಡಿದಾಗ ಅದೇನಾಗುದಿಲ್ರಿ ಸರ್. ಆ ಥರ ನೋಡ್ಕೊಂಡ್ ಬಂದ್ರಿ ಸರ್. ಓಕೆ. ಇಲ್ಲ ಈ ಖರ್ಚಿಲ್ರಿ ಈಗ ಅದ ರೀ. ಶ್ರೀಗಂಧ ಅರಣ್ಯ ಇಲಾಖೆ ಒಂದ್ ಗಿಡಕ್ಕೆ 30 ರೂಪಾಯಿ ಕೊಡಾಕತ್ತದ್ರಿ 1ನೇ ವರ್ಷ, 2ನೇ ವರ್ಷ 30 ರೂಪಾಯಿ, 3ನೇ ವರ್ಷ 40 ರೂಪಾಯಿ. ತೋಟಗಾರಿಕೆ ಇಲಾಖೆ ಒಂದ್ ಹೆಕ್ಟೇರಿಗೆ 51,000 ರೂಪಾಯಿ ಕೊಡಾಕತ್ತದ್ರಿ. ಹಂಗೆ ನೀವು ಕೈಲಿ ಏನ್ ಹಾಕುದಿಲ್ರಿ, ಬಿಲ್ಸ್ ತೋರಿಸ್ಬಿಟ್ರಂದ್ರೆ ನಿಮ್ಗೆ ಯಾವಾಗ ಬಜೆಟ್ ಇರ್ತದ ಅವಾಗ ದುಡ್ಡು ಬರ್ತದ್ರಿ, ಕೈಲಿ ಏನ್ ಹಾಕುದಿಲ್ರಿ. ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಐತ್ರಿ ಸರ್, ಪ್ರೋತ್ಸಾಹನ ಕೊಡ್ತೇವೆ ಸರ್. 1ನೇ ವರ್ಷ 30 ರೂಪಾಯಿ ಸರ್, 2ನೇ ವರ್ಷ 30 ರೂಪಾಯಿ, 3ನೇ ವರ್ಷ 40 ರೂಪಾಯಿ ಸರ್. ಎಲ್ಲಾ ರೈತರಿಗೂ ಸರ್, ಎಲ್ಲ ಕಡೆ ಇದೆ ರೀ, ಎಲ್ಲಾ ಕಡೆ ಎಲ್ಲ ಕಡೆನೂ ಇದೆ. ಎಲ್ಲಾ ಕಡೆ ನಮ್ದು ಯಾಕಂದ್ರೆ ರಾಯದುರ್ಗ ಮೇಡಮ್, ನಮ್ದು ರಾಯದುರ್ಗದಲ್ಲೇ ಲ್ಯಾಂಡ್ ಇರೋದು ನಮ್ದೆಲ್ಲ. ರಾಯದುರ್ಗ ಅಂದ್ರೆ ಏನ್ರಿ ಅದು? ಅಯ್ಯೋ, ಈಗ ನೋಡ್ರಿ ಆಂಧ್ರ ಪ್ರದೇಶ್ ಗೌರ್ಮೆಂಟ್, ಯಾಕಂದ್ರೆ ನಾನು ಮೊನ್ನೆ ತೆಲಂಗಾಣ ಚೀಫ್ ಕಮಿಷನರೇಟ್ ಮತ್ತೆ ನಿಮ್ ನಿರಂಜನ್ ರೆಡ್ಡಿ ಸರ್ ಕರೆದಿದ್ರು ಅಗ್ರಿಕಲ್ಚರ್ ಮಿನಿಸ್ಟರ್. ನಾನು ಇವತ್ತಿಂದ 20 ದಿವಸದ ಒಳಗ ಶನಿವಾರ ಅಲ್ಲೇ ಇದ್ದೆ ರೀ ನಾನು. ಅಲ್ಲಿ ಟೋಟಲಿ 6,000 ಫಾರ್ಮರ್ಸ್ ಬಂದಿದ್ರು, ಅವರು ಪೂರಾ ಫ್ರೀ ಕೊಡಕತ್ತಾರೆ ನೀವು. ಆಮೇಲೆ ನಾವು ಸರ್ಕಾರಕ್ಕೆ ಮಾರಾಟ ಮಾಡಬೇಕು ಶ್ರೀಗಂಧ, ನೀವಿಲ್ಲ ನೀವೆಲ್ಲಾದ್ರೂ ಮಾರಾಟ ಮಾಡ್ಬೋದು ಅಂತ ಹೇಳ್ಯಾರ. ಯಾಕಂದ್ರೆ ಟೊಮಾಟೊ ಕಾಟನಿಗೆ ನಾವು ಬರುವುದಿಲ್ಲಪ್ಪ, ಇದಕ್ಕೆ ಯಾಕೆ ಬರಮ್ ನಾವು, ನೀವೆಲ್ಲಾದ್ರೂ ಮಾರಾಟ ಮಾಡ್ರಿ, ನೀವು ಕೋಟ್ಯಾಧಿಪತಿ ಆಗ್ರಿ ಅಂತ ಹೇಳ್ಯಾರ ನಿಮ್ ಮಿನಿಸ್ಟರ್. ಗೊತ್ತ್ರಿ, ನಾನು ಆ ಸೆಷನ್ ಅಟೆಂಡ್ ಆಗಿ ಬಂದಿದ್ದೀನಲ್ಲ ಇವತ್ತಿಗೆ 15 ದಿವಸದ ಹಿಂದೆ ರೀ. ಸೊ ತೆಲಂಗಾಣ ಗೌರ್ಮೆಂಟ್ ಇಟ್ ಹ್ಯಾಸ್ ಟೋಟಲಿ ಗಿವನ್ ದ ಓಪನ್ ಮಾರ್ಕೆಟ್ ಫಾರ್ ಸ್ಯಾಂಡ್ಲ್ವುಡ್. ತೆಲಂಗಾಣ ಬರಲ್ಲ ಮೇಡಮ್, ನಾವು ಇಲ್ಲ ಆಂಧ್ರ ಅನಂತಪುರನ ಸೇಮ್. ನೀವೇನ್ ಈಗ ಟೆನ್ಷನ್ ತಗೊಳ್ಳಿಕ್ ಹೋಗ್ಬೇಡ್ರಿ ಸರ್. ನಾವು ಅದೇ ಮೇಡಮ್, ಅದೇ ಎಷ್ಟಾಗುತ್ತೆ ಅಂತ ಕೇಳೋದು. ಏನ್ ಆಗುದಿಲ್ರಿ, ನೀವು 1 ಎಕರೆಗೆ 300 ಗಿಡ 35 ರೂಪಾಯಿ ಕೊಂದ್ರಿ. ಆಮೇಲೆ ನೀವು ಪೇರಲ, ಮಾವು, ಸೀತಾಫಲ್, ಮಾವು ಅಂತೂ ನಿಮ್ ಕಡೆನ ಬಾಳ್ ಟಾಪ್ ಐತಿ, ನೀವು ಅಲ್ಲೇ ತಗೋಬಹುದು ಸರ್. ಒಂದು ಶ್ರೀಗಂಧದಿಂದ ಇನ್ನೊಂದು ಶ್ರೀಗಂಧ 12 ಫೀಟ್ ಸರ್. ಆಮೇಲೆ ಬಾಜು ಒಂದು ಆಶ್ರಯ ಬರ್ಬೇಕಿಲ್ಲ ಅಂದ್ರೆ ಹತ್ತೋದಿಲ್ರಿ, ಅದು ಸತ್ ಹೋಗ್ತದ್ರಿ ಸರ್. ಆಮೇಲೆ ಸ್ವಲ್ಪ ಬೌಂಡ್ರೀಸ್ಗೆಲ್ಲ ಇಂಥ ಗಿಡ ಹಾಕ್ರಿ, ಅಂದ್ರೆ ಗಾಳಿ ಶ್ರೀಗಂಧ ಮುರ್ಕೊಂಡ್ ಬೀಳಲ್ಲ, ಯಾಕಂದ್ರೆ ಅದು ರೂಟ್ ಮೇಲೆ ಇರ್ತದೆ, ಅದು ಮುರ್ಕೊಂಡ್ ಬೀಳಬಾರ್ದು. ಅದಕ್ಕೆ ಇವೆಲ್ಲ ಬೌಂಡ್ರೀಸ್. ಆಮೇಲೆ ಒಂದೊಂದು ಸೀತಾಫಲ ಯಾಕೆ ಹಾಕಿನಿ ಅಂದ್ರೆ ಆಂಟಿ ವೈರಸ್, ಅಂದ್ರೆ ಒಂದೊಂದು ಗಿಡ ಅಂದ್ರೆ ನೀವು ನಾಳೆ ಸ್ಪ್ರೇಗೆ ಭಾಳ ಮಾಡೋದು ಬೇಕಾಗಿಲ್ಲ ಸರ್. ಈ ತರ ಇನ್ಫ್ರಾಸ್ಟ್ರಕ್ಚರ್ ನೀವು ರೆಡಿ ಮಾಡಿ ಬರ್ರಿ ಮೇಡಮ್, ನಾವು ಇನ್ನು ಹೊಡ್ತೀವಿ. ಟೀ ಮಾಡ್ತೀನಿ, ಕುಡ್ದು ಬರ್ರಿ ಸರ್. ಟೀ ಕುಡ್ದು ಇಷ್ಟು ನೀವು ಹೇಳೋದೇ ಪೇಷನ್ಸ್ ಹೇಳೋದೇ ನಮಸ್ತೆ ಸರ್. ನಮಸ್ತೆ. ಇರ್ಲಿ ದೊಡ್ಡವರು. ನಮಸ್ತೆ ಮೇಡಮ್ ನಮಸ್ತೆ. ಒನ್ ಸೆಲ್ಫಿ ಗ್ರೂಪ್ ಅಲ್ಲಿ ನಮ್ಮ ಫಸ್ಟ್ Okay, yes, yes, yes.